20 ಹುಡುಗರು ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ರು ಡಾಬಾದಲ್ಲಿ, ಯಾರು ಕರ್ಕೊಬಂದು ನಿಲ್ಲಿಸ್ಬೇಕು ರೋಡ್ಗೆ ಈ ಸತಿ ಅಂತ. ಅವನೇ ಪರವಾಗಿಲ್ಲ, ಮನೆಗೇನೆ ಅಚ್ಚುಕಟ್ಟಾಗ ಅವನೇ ಅಂತ ಬಂದ್ಬಿಟ್ರು ಎಲ್ಲರೂ 20 ಜನ. ಅಣ್ಣ ಈ ಸಲ ನೀನೇ ನಿಂತ್ಕೋಬೇಕು ಎಲೆಕ್ಷನ್ಗೆ ಅಂದರು. ಅವನಂದ, ಅಪ್ಪ ನಮ್ಮ ಅಪ್ಪನ ಕಾಲದಿಂದ ಯಾವ ರಾಜಕೀಯನೂ ಮಾಡಲಿಲ್ಲ, ನಾ ಬರೋದಿಲ್ಲ ಹೋಗಪ್ಪ ಅಂದ. ಅಣ್ಣೋ ಏನು ಹಿಂಗಂತೀಯಲ್ಲ, ಎಲ್ಲರೂ ನಿನಗೆ ಆಗ್ತೀನಿ ಅಂತ ಕೂತವ್ರೆ, ನೀನೇ ಇಲ್ಲ ಅಂದ್ಬಿಟ್ರೆ ಹೆಂಗಣ್ಣ? ಅಪ್ಪ ಅವೆಲ್ಲ ಬೇಡ ಕಣೋ, ಆಪೋಸಿಟ್ ಕ್ಯಾಂಡಿಡೇಟೇ ಇಲ್ಲ, ನಿಂತ್ಕೋಬೇಕು ನೀನು ಅಂದರು. ಇವನಂದ, ಗೆದ್ದನ ಅಂದ. ಗೆದ್ದಯ್ಯ ಏನು ಅನ್ಕಂಡೆ, ಲೀಡು ಅಂದ ಅವನು. ನಿಜವಾಲ್ವೇ ಕೂಂತಿದ್ರು ಗೆಲ್ತೀಯ ನಮ್ಮ ಅಪ್ರಾಣವೇ ಅಂದ ಒಬ್ಬ. ಅವನ ಹೆಂಡ್ತಿ ಅಂದ್ಲು, ಐಕ್ಳು ಮಾತು ಕೇಳಬೇಡ, ಯಾಕೂಟ್ ಹೋಯ್ತೀಯ, ಸುಮ್ಮನೆ ಇದ್ಬಿಡು ಅಂದ್ಲು ಅವಳು. ಸುಮ್ಮನಿರೋ, ನಿಂಗೆ ಗೊತ್ತಾ ಹುಡುಗರಿಗಿಂತ? ಅಲ್ಲ ಈಗೇನು ಬೇಡ ಅನ್ನಿಸ್ತದೆ ಕಣಪ್ಪ ನನಗೆ ಅಂದ. ಹೇಳೋ ಮುಂದ್ಲೋಸ್ಕೆ ನಿನ್ನ ಮಗಳು ಮದುವೆ ಮಾಡಬೇಕು, ಲಗ್ನ ಪತ್ರಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂತ ಹಾಕ್ಸಿದ್ರೆ ಯಾರು ಕಣ ಗ್ರೇಡು ಅಂದ. ನಿಜ ಅಲ್ವಾ ಅಂದ. ಗೆಲ್ತೀನಲ್ವೇ, ಕೂಂತಿದ್ರು ಗೆಲ್ತೀಯ ಬಾ ಅಂತ ಕರ್ಕೊಂಡು. ಇವನು ಅಚ್ಚುಕಟ್ಟಾಗಿ ಬಿಳಿ ಶರ್ಟ್ ಅಲ್ಲಿ ಸಿಕ್ಕೊಂಡು, ಹಣೆ ಕುಂಕುಮ ಹಚ್ಕೊಂಡು, ಪಳದಮ್ಮ ಗುಡಿ ಪೂಜೆ ಮಾಡಿಸ್ಬಿಟ್ಟು ಹೋಗಿ ಅರ್ಜಿ ಹಾಕ್ಬಿಟ್ಟು ಬಂದು ಕೂತ್ಕೊಬಿಟ್ಟ. ಇಬ್ರು ಬಂದರು. ಅಣ್ಣ ಕುಂತ್ಕೊಬಿಟ್ರೆ ಆಗೋದಿಲ್ಲ, ಹೊಸಿ ಓಡಾಡಬೇಕು ಅಂದ ಒಬ್ಬ. ನೀನೇ ಅಂದಲ್ಲ ಕುಂತಿದ್ರು ಗೆಲ್ತಿ ಅಂದಲ್ಲ ಅಂದ. ಈಗಲೂ ನೀನೇ ಗೆಲ್ಲೋದು, ಹೊಸಿ ಓಡಾಡಮ್ಮ ಬಾ ಅಂದ. ನಡಿ ಆಯ್ತು ಅಂದ. ಅಣ್ಣ ಇಬ್ಬರೇ ಹೋದ್ರೆ ಆದದಣ್ಣ, ಜೊತೆಗೊಂದು 20 ಜನ ಐಕ್ಳು ಪಾಂಪ್ಲೆಸ್ ಹಿಡ್ಕೊಬರೋದು ಬೇಡವೇ ಅಂದ. ಆಯ್ತು ಕರ್ಕೋ ಅಂದ. ಸುಮ್ ಬಂದಾರ ಅವರು, ಗಾಡಿಗೆ ಬಾಡಿಗೆಲ್ಲ ಪೆಟ್ರೋಲ್ ಹಾಕ್ಸ್ಬೇಕು ಅಂದ. ಕುಂತಿದ್ರು ಗೆಲ್ತಿ ಅಂದಲ್ಲಪ್ಪ ಅಂದ. ಈಗಲೂ ನೀನೇ ಗೆಲ್ಲೋದು, ಕರ್ಕೊಂಬಿಡ್ತೀನಿ ಅಂದ. ಆಯಿತು ಬಿಡಪ್ಪ, ಒಂದು 20,000 ಖರ್ಚಲ್ವ ಮಾಡ್ತೀನಿ ಅಂದ. ಆಯ್ತು ಎಲೆಕ್ಷನ್ ಇನ್ನು 3 ದಿನ ಅಂತ ಒಬ್ಬ ಬಂದ. ಅಣ್ಣ ಈಗ ಮಾತ್ರ ತಲೆ ಕೆಟ್ಟೋಯ್ತು ನಂಗೆ ಅಂದ. ಯಾಕಪ್ಪ ಅಂದ. ಏನಣ್ಣ ಅವರು ಆಲೆ ಮನೆ ತಾವು ಬಿರಿಯಾನಿ ಮಾಡ್ತಾವ್ರೆ ಅಂದ. ನಾವೇನ್ಲ ಮಾಡಮ್ಮ ಅಂದ. ನಾವು ಮಟನ್ ಬಿರಿಯಾನಿ ಮಾಡ್ಸೋಕಿಲ್ವಣ ಅಂದ. ಕುಂತಿದ್ರು ಗೆಲ್ತಿ ಅಂದಲ್ಲಪ್ಪ ಅಂದ. ಈಗಲೂ ನೀನೇ ಗೆಲ್ಲೋದು, ಒಂಚೂರು ಖರ್ಚು ಮಾಡಬೇಕು ಅಂದ. ಹೆಂಡ್ತಿ ಹತ್ರ ಹೋಗಿ ಕೊಡಮ್ಮಿ ಮಾಂಗಲೀಚನ ಅಡ ಮಾಡಿಬಿಡ್ತೀನಿ ಅಂದ. ಬಡ್ಕನಲ್ಲಪ್ಪ, ಬೇಡ ಅಂದ್ರು ನಿಂತ್ಕೊಂಡಲ್ಲ. ಇಲ್ಲಿ ಕೊಡು ಅಂದ. ಆಯ್ತಪ್ಪ, ಅದು ಮಾಡ್ಸಾಯ್ತು. ಎಲೆಕ್ಷನ್ ನಾಳೆ ಅಂತ ಒಬ್ಬ ಬಂದ. ಅಣ್ಣ ನಾನು ಮಾತ್ರ ಹೆಚ್ಚು ಕಮ್ಮಿ ಆದರೆ ಊರ್ಬಿಟ್ಟು ಹೊಂಟೈತೀನಿ ಅಂದ. ಯಾಕಪ್ಪ ಹೆಚ್ಚು ಕಮ್ಮಿ ಆದುದು? ಅಣ್ಣ ಸೋತ್ಬಿಡು, ಸೋಲು ಗೆಲುವಿದ್ದುದೇ ಜೀವನದಲ್ಲಿ. ಅವೈದನ್ನು ಮುಂಚೆ ಸೋಲುದು ಒಂದೇ, ನೆಣಕ ಸಾಯ್ದು ಒಂದೇ ಅಂದ. ಇನ್ನೂ ಓಟೆ ನಡೀಲಿಲ್ಲ, ಆಲೆ ನೀನೇ ಸೋಲ್ಸಕ್ಕೆ ನಿಂತಿದೀಯಲ್ಲ ಅಂದ. ಹಂಗಲ್ಲ ಕಣಣ್ಣ, ನಾನು ಸತ್ವಾಲ್ ಹಿಂಗೆ ಮಾಡ್ತಾರೆ ಅನ್ಕೊಂಡಿಲ್ಲ ಕಣಣ್ಣ. ಏನು ಮಾಡ್ತಾವ್ರೆ ಗೊತ್ತಣ್ಣ, ಮನೆಗೆ 3,000 ಹಂಚಾರಂತೆ ಕಣಣ್ಣ ಅಂದ. ಈಗ ನಾನೆಲ್ಲ ಮಾಡೋಣ ಅಂದ. ನಾವು 4,000 ಹಂಚ್ಬೇಕಲ್ವಣ ಅಂದ. ಕುಂತಿದ್ರು ಗೆಲ್ತೀನಿ, ಕರ್ಕೊಬಂದ್ರಲ್ಲಪ್ಪ ನಿಮ್ಮ ಮನೆಕೈನಾಗೂರ. ಈಗಲೂ ನೀನೇ ಗೆಲ್ಲೋದು, ದುಡ್ಡು ಹಂಚ್ಬೇಕು ಅಂದ. ದುಡ್ಡಿಲ್ಲಕ್ಕಲ್ಲ ಅಂದ. ಕನಕಪುರದಲ್ಲೂ ಸೈಟ್ ಮಾರ್ಬಿಡೋಣ ಅಂದ. ಭಾಳ ಕಷ್ಟಪಟ್ಟು ಸಂಪಾದನೆ ಮಾಡೋಂಕಲ್ಲ ಅಣ್ಣ, ಮಾನ್ಕಿಂತ ಹೆಚ್ಚಣ. ನೀ ಅಧ್ಯಕ್ಷ ಆದ್ಮೇಲೆ 3 ಸೈಡ್ ತಗೋಬೋದು ಕಣ. ಆ 5 ಮುಂಚೆ ಸೋತಿಯಪ್ಪ, ನನಗೆ ನಾಚಿಕೆ ಆಯ್ತದೆ ಅಂದ. ನಡಿಯಪ್ಪ ಮಾರ್ಬಿಡ್ಮ ಅಂದ. ಅದನ್ನೂ ಮಾರಿಸ್ಬಿಟ್ಟು ದುಡ್ಡು ತಂದು ಬೆಳಗಾನ ಹಂಚಿದ್ರು. ದುಡ್ಡು ಹೋಯ್ತು, ಸೈಟ್ ಹೋಯ್ತು ಅಂತ ಮನೆಗವನೆ. ಹಂಗೂ ಬಿಡ್ಲಿಲ್ಲ, 2 ಗಂಟೆ ಅದ್ರಲ್ಲ ಬಂದು ಹೇಳ್ತಾಣ, ಮನಿಕಬಿಟ್ರೆ ಆಗೋದಿಲ್ಲ ಅಂದ. ಏನಿಲ್ಲ ತಿರ್ಗ ನಿಮ್ದು, ಬಾ ನಮ್ಮ ಜೊತೆಲಿ ಕರ್ಕೋದ. ಅಣ್ಣ ಬಿಡು ಅಣ್ಣನ ಕಾಲ್ಗೆ ಅಂದ. ಇವನ್ ಕಾಲ್ಗೆ 5,000 ಕೊಟ್ಟು 5 ವರ್ಷ ಆಯ್ತು, ಅಸಲು ಕೊಡ್ಲಿಲ್ಲ, ಬಡ್ಡಿ ಕೊಡ್ಲಿಲ್ಲ. ಇವನ್ ಕಾಲ್ಗೆ ಹಾಕ್ಲ ಬಿಡಿಸಿರಿ ಅಂದ. ಅಣ್ಣ ಇವ್ರ ಮನೇಲಿ 12 ಓಟವೇ, ಬಿಡು ನಿನ್ ಮನೆಯೊಳಗ ಅಂದ. ರಾಪನ್ ಬಿದ್ದೋಗ್ಬಿಟ್ಟ ಅವನು. ಅವನ ಫ್ರೆಂಡ್ ಹೇಳ್ದ, ಸುಮ್ಮನೆ ಗೆದ್ಬಿಡೋಕೆ ಆಗೋದಿಲ್ಲ, ಏನಾರು ಕೊಡಬೇಕು ಜನಕ್ಕೆ. ಏನು ಕೊಡುವ? ಗಂಡಸ್ರಿಗೆ ದುಡ್ಡು ಕೊಟ್ರೆ ಖರ್ಚು ಮಾಡ್ಕೊಬಿಡ್ತಾರೆ, ಯಂಗ್ಸ್ರಿಗೆಲ್ಲ ಗಿಫ್ಟ್ ಕೊಟ್ಬಿಡು, ಏನಾರು ಉಡುಗೊರೆ ಕೊಟ್ಬಿಡು. ಏನು ಕೊಡೋಣ ಅಂದ. ಏನಿಲ್ಲ, ಎಲ್ಲರೂ ಬಳಸೋದು ಒಂದೇ, ಈಗ ಕುಕ್ಕರು, ಎಲ್ಕ ಒಂದೊಂದು ಕುಕ್ಕರ್ ಕೊಟ್ಬಿಡು, ಗೆದ್ಬಿಡ್ತೀಯ ಅಂದ. ಇವನು 110 ಮನೆ ಇದ್ದೋ, ಒಂದು 90 ಮನೆಗೆ ಒಂದೊಂದು ಕುಕ್ಕರ್ ಹಂಚ್ಕೊ ಬಂದ್ಬಿಟ್ಟ. 3,000 ರೂಪಾಯಿನ ಕುಕ್ಕರ್. ಇವನು ಕುಕ್ಕರ್ ಹಂಚ್ಕೊ ಬಂದ. ಇವನು ಆಪೋಸಿಟ್ ನಿಂತಿದ್ದವ ಪ್ರಳಯ ಅಂತಕ್ಕೆ ನನ್ನ ಮಗ ಅವನು. ಇವನು ಕುಕ್ಕರ್ ಕೊಟ್ಕೊ ಬಂದ, ಅವನ ಎಲ್ಕ ಬೆಳೆಕಾಳು ಕೊಟ್ಕೊ ಬಂದ್ಬಿಟ್ಟ. ಇವನು ಕುಕ್ಕರು, ಅವನ ಬೆಳೆಕಾಳು. ಇವನು ಕುಕ್ಕರಲ್ಲಿ ಅವ್ನ ಬೆಳೆಕಾಳು ಬೇಯಿಸ್ಬಿಟ್ರು ಎಲ್ರು. ಕುಕ್ಕರ್ ಕೊಟ್ಟಿವ್ನಿ ಹುಷಾರು ಅಂತ ಇವನು. ಕುಕ್ಕರ್ ತಿಂದಿಲ್ಲ, ಬೆಳೆಕಾಳು ತಿಂದಿದ್ರೆ ನಂಗೆ ಮೋಸ ಮಾಡಬೇಡಿ ಅಂತ ಅವನು. ಅವನಿಗೆ ಬೆಳೆಕಾಳು ಕೊಟ್ಟವನೇ ಗೆದ್ದೋದ, ಕುಕ್ಕರ್ ಕೊಟ್ಟವನೇ ಸೋತೋಗ್ಬಿಟ್ಟ. ತಲೆ ಕೆಟ್ಟೋಯ್ತು ಅವನಿಗೆ. ಕುಂತವನ್ ತಲೆ ಬಕ್ಕೊಂಡು ಎಲ್ಲ ಬಂದು ಸಮಾಧಾನ ಹೇಳ್ತಿದ್ರು. ಅವ್ರು ಚಿಕ್ಕವ ಬಂದ್ಲು, ಲೋ ಮಗ ನಿಂಗೆ ಬುದ್ಧಬೇಡಲ್ಲ, ಲೆಕ್ಕವಿಲ್ದಂಗೆ ನೀನ್ ತಾನೇ ಹಂಗೆ ಹಂಚುದ್ಲ. ನಮ್ಮೂರವರು ಒಳ್ಳೆಯವರು ಅಂತ ತಿಳ್ಕೊಂಡಿದೀಯ ನೀನು. ನಿಂತಾವ್ ಕುಕ್ಕರ್ ಇಸ್ಕೊಂಡು ಅವ್ರಿಗೆ ಓಟ್ ಹಾಕ್ಬಿಟ್ರಲ್ಲ. ನಮ್ಮ ಮನೆ ಪಕ್ಕ ಚಿಕ್ಕ ತಾಯಿಗೆ ಯಾಕ್ಲ ಕೊಡಕ್ ಹೋದೆ ಕುಕ್ಕರ? ಲೋ ನಿನ್ಗೆ ಓಟ್ ಹಾಕ್ಲಿಲ್ಲಕ್ಕಲ್ಲ ಅವಳು ಅಂದ್ಬಿಟ್ಲು. ಇವನು ಮೊದ್ಲೇ ಅರ್ಧಂಬರ್ಧ ತಲಿಯವನು. ಚಿಕ್ಕ ತಾಯಿ ಓಟ್ ಹಾಕ್ಲಿಲ್ವಾ, ಕ್ವಾಪ ಸೋತ್ಬಿಟ್ಟಿವ್ನಿ ಅಂತ.
ದಮ ದಮ ದಮ್ ಎದ್ದು ಬಂದಿದ್ದೆ. ಆ ಚಿಕ್ಕತಾಕ ಒಲೆ ಮ್ಯಾಕ ಅಕ್ಕಿ ಹಾಕಿ ಮಡ್ಗೋಳೆ ಕುಕ್ಕರ. ನಂಗೆ ಓಟ್ ಆಗ್ತಾ ಇದ್ಮೇಲೆ ಕೊಡು ನನ್ನ ಕುಕ್ಕರ ಅಂತ. ಅವಳು ಆಯ್ತು ತಕೋಗುವೆ, ಅನ್ನ ಆಗೋಲಿ ಸುಮ್ಮಿರು ಅಂತ ಅವಳು. ಯಾವ ಅನ್ನೂ ಬೇಕಾಗಿಲ್ಲ ಕೊಡ್ಲಿ ಅಂತ ಕುಕ್ಕರ್ ಕಿತ್ಕೊಂಡು ಅಕ್ಕಿ ಸುದ್ಬಿಟ್ಟು ಹೊತ್ಕೊಂಡು ಬರೋದು ಇವನು. ನನಗೆ ಭಯ ಆದದ್ದೇ ಆಗ. ಏನೋ ಕುಕ್ಕರ್ ಕೊಟ್ಟ ಸೊರೋಯ್ತಪ್ಪ. ಅವನ್ ತಾವೇನಾರ ಸೀರೆ ಇಸ್ಕೊಬಿಟ್ಟಿದ್ರೆ ಗತಿ ಏನೋ ಮಾಡ್ತಿದ್ದದ್ದು. ಅದಕ್ಕೆ ಯಾರ ಬಂದು ಕೊಟ್ಟೇಟ್ಗೆ ಇಸ್ಕೊಬಿಡುದಲ್ಲ. ಯೋಗ್ಯನ ಇವನು ಅಂತ ನೋಡಾರ ಇಸ್ಕೋಬೇಕು. ತಲೆ ಕೆಟ್ಟವ್ರು ಅವರೇ ಕೆಲವರು. ಕೊಟ್ಬಿಟ್ಟು 500 ಜನ ಕೇಳ್ಕೊಬರೋದು ನಾ ಕೊಟ್ಟೆ 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 ಅಂತ. ಕಾಲ್ಗೂ ಬಿಡಿಸಿದ್ರು, ಸೈಟ್ನೂ ಮಾಸಿದ್ರು, ಒಡವೆ ಎಲ್ಲ ಆಡ ಮಡಗಿಸಿದ್ರು. ಎಲೆಕ್ಷನ್ನು ಚೆನ್ನಾಗಿ ನಡೆಸ್ಬಿಟ್ಟು 135 ಹೋದ್ರೆ ಸೋಲ್ಸ್ಬಿಟ್ಟು ಮನೆ ಸೇರಿಸ್ಬಿಟ್ರು. ಎಲೆಕ್ಷನ್ನು ಅಂದ್ರೆ ಸಾಕು ಚಳಿ ಜ್ವರ ಬರ್ತಾವ ಪುಣ್ಯಾತ್ಮರು. ಹೊಗಳಿಕೆ ಎಂಬುದು ಒನ್ನ ಶೂಲ ಕಾಣಿರೋ. ನಮಗೊಂದು ಸಾಮರ್ಥ್ಯ ಅದೇ. ಆ ಸಾಮರ್ಥ್ಯದ ಅರಿವು ನಾವು ತಿಳ್ಕೊಂಡಿದ್ರೆ ಬಲ್ ಚಂದ ಈ ಜಗತ್ತೊಳಗೆ.